ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾ ಈಗ ಸದ್ಯದನಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಸ್ ನಿಲ್ದಾಣ ಒಳಗ. ಇಲ್ಲಿ ಯಾಕದೇನಪ್ಪ ಅಂದ್ರೆ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ತೈತಿ. ಹೌದ್ರಿ, ಕರಾವಳಿ ದರ್ಶನ ನಿಮಗೆ ಮಾಡಿಸ್ಬೇಕಂತ ಹೇಳಿ ನಾನು ಒಂದು ಟ್ರೈನ್ ಜರ್ನಿ ತಗೊಂಡ್ಬಂದಿನಿ. ಆ ಟ್ರೈನ್ ಜರ್ನಿ ಯಾವ್ದಪ್ಪ ಅಂದ್ರೆ ಟ್ರೈನ್ ನಂಬರ್ 56616 ಮಂಗಳೂರು ಮಡಗಾಂವ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್. ಇದು ನಮ್ಮ ಕರಾವಳಿ ಭಾಗದಲ್ಲಿ ಬರುವಂತ ಪ್ರತಿಯೊಂದು ಸ್ಟೇಷನ್ ಸ್ಟಾಪ್ ಇರ್ತೈತಿ. ಕೊಂಕಣ್ ರೈಲ್ವೆ ಭಾಗದಲ್ಲಿ ಟ್ರೈನ್ ಸಾಗ್ತಾ ಹೋಗಿ ಮಡಗಾಂವ್, ಗೋವಾ ರಾಜ್ಯದ ಮಡಗಾಂವ್ ರೈಲ್ವೆ ಸ್ಟೇಷನ್ ಅನ್ನ ತಲುಪ್ತೈತಿ. ಆ ಟ್ರೈನು ಮಂಗಳೂರು ಜಂಕ್ಷನ್ ಅನ್ನ ಬೆಳಗ್ಗೆ 5:30 ಬಿಟ್ಟು ಇಲ್ಲಿ ಮೂಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ಸ್ಟೇಷನ್ ಬರ್ತೈತ್ರಿ. ಮುಂಜಾನೆ 8:35ಕ್ಕ. ಇಲ್ಲಿ ನಮ್ಗೆ ಬಸ್ ಇರೋದು ಮಾರ್ನಿಂಗ್ 6 ಗಂಟೆಗೆ ಬಸ್ ಇದೆ. ಇಲ್ಲಿ ಆ 6 ಗಂಟೆಗೆ ಬಸ್ ಹತ್ತಿ ನಾನು ಈಗ ಬೈಂದೂರು ರೈಲ್ವೆ ಸ್ಟೇಷನ್ ವರೆಗೆ ಹೋಗ್ತೀನಿ. ಇದೇ ನೋಡಿ ಕೊಲ್ಲೂರು ಮೂಕಾಂಬಿಕಾ ಬಸ್ ನಿಲ್ದಾಣ. ಇಲ್ಲಿಂದ ಸರಿಯಾಗಿ 6 ಗಂಟೆಗೆ ಬಸ್ ಐತ್ರಿ. 6 ಗಂಟೆಗೆ ಬಿಟ್ರೆ ಆಮೇಲೆ ಬಸ್ ಲೇಟ್ ಆಗಿರ್ತದೆ ಅಂತ ಹೇಳಿದ್ರು. ಅದಕ್ಕಾಗಿ 6 ಗಂಟೆಗೆ ಬಂದು ನಾವು ಬಸ್ ಸ್ಟ್ಯಾಂಡ್ದಾಗ ನಿಂತಿದ್ದೀವಿ. ಇದೇ ಬಸ್ಸು. ಮುಂದೆ ನೀರ್ದಾಗ ಕಾಲದ ಇಟ್ಟಿರಿ ಬಸ್ಸು. ನಮ್ಮನ್ಕೊಂಡು ಪೂಜೆ ಮಾಡೋರು ಉಡುಪಿ, ಕುಂದಾಪುರ, ಕೊಲ್ಲೂರು, ಬೈಂದೂರು. ಡ್ರೈವರ್ ಸರ ಈಗ ಬಸ್ ಪೂಜೆ ಮಾಡತ್ತಾರು. ಈ ಕಡೆ ಇದೆ ದೇವಿ ದ್ವಾರ ಬಾಗಿಲ. ನಾನಿಲ್ಲ ಇವಾಗ ಟೈಮ್ ಎಲ್ಲ ರಾಂಗ್ ಕೊಟ್ಟಿದ್ದ. ನಾನು ಒಂದ್ರಿ ಬೆಳೆದಿನಲ್ಲ ಹುಡುಗಲ್ಲ. ನೆಕ್ಸ್ಟ್ ಕಾಲ್ ಅವ್ರು ಈಗಲೇ ತಗೊಂಡು ಹೋಗುತ್ತೆ, ಈಗ ಬನ್ನಿ ಅಂತ. ಅಲ್ಲಿ ಕೊಲ್ಲೂರಿಂದ ಬಸ್ ಹೊರಡಕ್ 6:30 ಆಗಿತ್ತು. ಈಗ 7:20 ಆಗೈತಿ. ಟೋಟಲ್ ಒಂದು 50 ನಿಮಿಷ ಜರ್ನಿ ಆದ್ಮೇಲೆ ನಾವು ಬಂದಿದೀವ್ರಿ ಮೂಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ಸ್ಟೇಷನ್ಕ. ಇಲ್ಲಿ ಹೈವೇ ಮ್ಯಾಗ ಇಳಿಸ್ಯಾರು. ಇಲ್ಲಿಂದ ಇಲ್ಲಿ ಒಳಗಡೆ ಒಂದ್ ಸ್ವಲ್ಪ ನಡ್ಕೋತ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ ಹೋಗಾಕ. ಬರೀಗ ನಡ್ಕೋತ ರೈಲ್ವೆ ಸ್ಟೇಷನ್ಗೆ ಹೋಗೋನು. ಅಲ್ಲಿ ಹೈವೇಕ ಬಸ್ ಇಳಿಸ್ತು. ಅಲ್ಲಿದ್ರ 1 ಕಿಲೋಮೀಟರ್ ಒಳಗಡೆ ನಡ್ಕೋತ ಬಂದ ತಕ್ಷಣ ನಾವು ರೀಚ್ ಆಗಿದ್ವಿ ಮೂಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ಸ್ಟೇಷನ್ಕ. ಇಲ್ಲಿ ನಮ್ಗೆ 8:35ಕ್ಕೆ ಟ್ರೈನ್ ಐತಿ. ಈಗ ಆಗೈತ್ರಿ ಟೈಮ್ 7:35. ಆಮೇಲೆ ಇಲ್ಲಿ ನಾವು ಜರ್ನಿ ಮಾಡೋದಂತ ಟ್ರೈನ್ ಬಂದ ಟ್ರೈನ್ ನಂಬರ್ 56616 ಮಂಗಳೂರು ಮಡಗಾಂವ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್. ಈ ಟ್ರೈನ್ ಮಂಗಳೂರು ಬಿಟ್ಟಿರ್ತೈತ್ರಿ ಮುಂಜಾನೆ 5:30. ಮತ್ತು ಇಲ್ಲಿ ಬರ್ತೈತ್ರಿ 8:35ಕ್ಕೆ. ಇಲ್ಲಿಂದ ಈ ಟ್ರೈನ್ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲಿಂದ ಹೋಗ್ತೈತಿ ಭಟ್ಕಳ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಗೋಕರ್ಣ ರೋಡ್ ಮತ್ತು ಅಂಕೋಲಾ, ಕಾರವಾರ ಮ್ಯಾಗಾಸಿ ಮಡಗಾಂವ್ಗೆ ಹೋಗಿ ರೀಚ್ ಆಕೈತಿ. ಮಧ್ಯಾಹ್ನ 1-1:30 ರೀಚ್ ಆಗ್ತೈತಿ. ಮತ್ತು ಪ್ರತಿಯೊಂದು ಸ್ಟೇಷನ್ಗೂ ಸ್ಟಾಪ್ ಐತಿ ಟ್ರೈನ್. ಅದಕ್ಕೆ ಪ್ಯಾಸೆಂಜರ್ ಇರೋದ್ರಿಂದ ಈ ಜರ್ನಿ ಕಂಪ್ಲೀಟ್ ನೋಡ್ರಿ ಮಸ್ತ್ ಇರ್ತೈತಿ. ಸಂಪೂರ್ಣ ಕರಾವಳಿ ಭಾಗದಾಗ ಟ್ರೈನ್ ಹಾಸಿ ಹೋಗ್ತೈತಿ. ಟನಲ್ ಮತ್ತೆ ಸಮುದ್ರ ವ್ಯೂವ ಎಲ್ಲ ಮಸ್ತ್ ಇರ್ತೈತಿ. ಬರ್ರೀಗ ಜರ್ನಿ ಸ್ಟಾರ್ಟ್ ಮಾಡೋಣ. ಮೂಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್ ಹೊರಗಡೆ. ಇಲ್ಲಿಂದ ಟ್ಯಾಕ್ಸಿ ಇರ್ತಾವೆ, ರಿಕ್ಷಾ ಇರ್ತಾವೆ. ಒಂದು ಏನಾದರೂ ನೈಟ್ ಬಂದಿದ್ರಿ ಯಾವ ವೆಹಿಕಲ್ ಸಿಗಲಿಲ್ಲ ಅಂದ್ರೆ ಹಾಲ್ಟ್ ಮಾಡೋಕೆ ಇಲ್ಲಿ ಒಂದು ಹೋಟೆಲ್ ಐತಿ, ಇಲ್ಲಿ ಇರ್ಬೋದು. ಮೂಕಾಂಬಿಕಾ ರೋಡ್ ಬೈಂದೂರು. ಬರೀಗ ಸ್ಟೇಷನ್ ಒಳಗಡೆ ಹೋಗೋನು. ಯಾವುದೋ ಒಂದು ಟ್ರೈನ್ ಪಾಸ್ ಆಗತೈತಿ. ಟ್ರೈನ್ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ ತಕ್ಷಣ ಇಲ್ಲಿ ಟಿಕೆಟ್ ಕೌಂಟರ್ ಐತಿ. ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೀವಿ. ನೋಡ್ರಿ ಒಳಗಡೆ ರೈಲ್ವೆ ಸ್ಟೇಷನ್ ಹೆಂಗೆ ಕಾಣ್ತೈತೆ ಅಂತೇಳಿ. ಇಲ್ಲಿ ಇನ್ನೂ ಡಬಲ್ ಲೈನ್ ಆಗಿಲ್ಲ, ಇನ್ನೂ ಸಿಂಗಲ್ ಲೈನ್ ಐತಿ. ಈ ರೀತಿ
ಸ್ಟೇಷನ್ ಮಾತ್ರ ಎಷ್ಟು ಮಸ್ತ್ ಐತಿ, ಒಳಗಡೆ ಐತಿ ಸ್ಟೇಷನ್ ಮಾತ್ರ ರೀ. ಇಲ್ಲೇ ನೋಡ್ರಿ ಟನಲ್ ಐತಿ, ಇಲ್ಲಿ ನೋಡ್ರಿ ಅಲ್ಲಿ ಟನಲ್ ಐತಿ ರೈಲ್ವೆ ಸ್ಟೇಷನ್ ಪಕ್ಕದಾಗ. ರೈಲ್ವೆ ಸ್ಟೇಷನ್ ನನ್ನ ಜೊತೆ ಇವತ್ತು ಟ್ರೈನ್ ಜರ್ನಿ ಮಾಡೋಕೆ ನಮ್ಮ ದೋಸ್ತ ಶ್ರೀಶೈಲ ಹೋಗೋದಾನು, ಬೆಂಗಳೂರಿಂದ ಬಂದಾನು ಈಗ ಜರ್ನಿ ಮಾಡ್ಬೇಕಂತೇಳಿ. ಆಮೇಲೆ ಪ್ರಕಾಶ್ ಅಂತೂ ಕಾಮನ್ ಆಗಿ ಇದ್ದೇ ಇರ್ತಾನು ಜೋಡ. ಮುಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ಸ್ಟೇಷನ್ ಪಕ್ಕದಾಗ ಟನಲ್ ಐತಿ. ವ್ಯೂ ನೋಡ್ರಿ ಅಷ್ಟು ಮಸ್ತ್ ಐತಿ. ಇಲ್ಲಿಂದ ಈ ಕಡೆ ರೈಲ್ವೆ ಸ್ಟೇಷನ್. ಟ್ರೈನ್ ನಂಬರ್ 02198 ಜಬಲ್ಪುರ್ ಕೊಯಮತ್ತೂರ್ ಸ್ಪೆಷಲ್ ಎಕ್ಸ್ಪ್ರೆಸ್ ಟ್ರೈನ್ ಅರೈವಲ್ ಆಗತ್ತೈತ್ರಿ ಮುಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್ ಒಳಗೆ. ಈ ಟ್ರೈನ್ ಜಬಲ್ಪುರದಿಂದ ಇಟಾರ್ಸಿ ಬಂದ ಅಲ್ಲಿದ್ರ ಖಂಡ್ವಾ ಭುಸಾವಲ್ ಜಂಕ್ಷನ್ಗೆ ಬಂದ ಅಲ್ಲಿದ್ರ ರೋಡ್ ತಗೋತೀವಿ ನಾಸಿಕ್ ರೋಡ್ದಿಂದ ಪನ್ವೇಲ, ರೋಹಾ, ಕೇಡ್ ಮ್ಯಾಗ, ಚಿಪ್ಲೂನ, ರತ್ನಾಗಿರಿ, ಕುಡ್ಲ ಅಲ್ಲಿದ್ರ ಬರ್ತೈತ್ರಿ ಮಡಗಾಂವ್ ಜಂಕ್ಷನ್ದಿಂದ ರೂಟ್ ತಗೋತೈತಿ ಕಾರವಾರ, ಕುಮಟಾ, ಮುಕಾಂಬಿಕಾ ರೋಡ. ಇಲ್ಲಿಂದ ಕುಂದಾಪುರ, ಉಡುಪಿ, ಮಂಗಳೂರು ಜಂಕ್ಷನ್ಗೆ ರೀಚ್ ಆಗಿ ಅಲ್ಲಿಂದ ಕಾಸರಗೋಡ, ಕಣ್ಣೂರ, ಪಲ್ಲಕ್ಕಡ್ ಜಂಕ್ಷನ್ ಮ್ಯಾಗಾಸಿ ರೀಚ್ ಆಕತ್ರಿ ಕೊಯಮತ್ತೂರ್ ಜಂಕ್ಷನ್ಗೆ. ಇದು ಕೊಯಮತ್ತೂರ್ಕ 6:11 PM ಹೋಗಿ ರೀಚ್ ಆಗ್ತದೆ. ಈ ಟ್ರೈನಿಗೆ ಲೋಕೋಮೋಟಿವ್ ವ್ಯಾಗ್ನೈನ್ ಕಾನ್ಪುರ್ ಲೋಕೋ ಸೆಟ್ದಿಂದ ಐತಿ. ಟ್ರೈನ್ ಅರೈವಲ್ ಆಯಿತು ಮುಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಬರೋ ಟೈಮಿಂಗ್ ಇತ್ತು 8:35, ಬಂದತ್ರಿ 9:19. ನಮ್ಮ ಕೋಚ್ ಬಂದ D1. ಭಾಳ ಮುಂದೆ ಹೋತು ಅದ ಜಾಯಿಂಟ್ ಇಲ್ಲಿ ಮುಂದೆ ಹೋತು, ಪೂರ ಮುಂದೆ ಹೋಗ್ತೀವಪ್ಪ ನಾವು. ಹಿಂದೆ ಕಾಯಿಲೆ ಐತ್ಲೆ. ಟ್ರೈನ್ ಡಿಪಾರ್ಚರ್ ಆಯಿತು ಮುಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್ದಿಂದ. ಇಲ್ಲಿ 2 ನಿಮಿಷ ಹಾಲ್ಟ್ ಇತ್ತು ಟೋಟಲ್. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ ಶಿರೂರು. ಟ್ರೈನ್ ನಂಬರ್ 56616 ಮಂಗಳೂರು ಮಡಗಾಂವ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಈಗ ಬಂದತ್ರಿ ಶಿರೂರ್ಗೆ ಬರೋ ಟೈಮಿಂಗ್ ಇತ್ತು 8:50, ಆದರೆ ಟ್ರೈನ್ ಬಂದತ್ರಿ 9:30. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ ನಮ್ದು ಭಟ್ಕಳ. ಇದೆ ನೋಡ್ರಿ ಶಿರೂರು ರೈಲ್ವೆ ಸ್ಟೇಷನ್. ಈ ಟ್ರೈನಿಗೆ ಬರೋದಾದ್ರೆ ನೀವೇನು ಟಿಕೆಟ್ ಬುಕ್ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಜನರಲ್ ಕೋಚ್ ಭಾಳ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಟ್ರೈನ್ ಖಾಲಿನೇ ಐತಿ. ಫಸ್ಟ್ ಕ್ಲಾಸ್ ನೀವು ಒಂದೊಂದು ಸೀಟಿಗೆ ಒಬ್ಬೊಬ್ರು ಮಾಡ್ಕೊಂಬರ್ಬೋದು, ಅಷ್ಟು ಖಾಲಿ ಐತಿ. ನಾವು ಬುಕ್ ಮಾಡ್ಕೊಂಡಿದ್ದೀವಿ, ಆದ್ರೆ ನಾವೇನು ಬುಕ್ ಮಾಡ್ಕೊಂಡು ಸೀಟಿಗೆ ಏನು ಹತ್ತಿಲ್ಲ, ಯಾಕಂದ್ರೆ ಹಿಂದೆಲ್ಲ ಖಾಲಿ ಇರೋದ್ರಿಂದ ನಾವು ಹಿಂದಿನ ಕೋಚ್ ಒಳಗೆ ಹತ್ತಿದ್ದೀವಿ.
ಟ್ರೈನ್ ಈಗ ಶಿರೂರು ರೈಲ್ವೆ ಸ್ಟೇಷನ್ದಿಂದ ಡಿಪಾರ್ಟ್ ಆಗತ್ತಾ ಇದೆ. ನೆಕ್ಸ್ಟ್ ಸ್ಟಾಪ್ ಭಟ್ಕಳ. ನಮ್ಮ ಟ್ರೈನ್ ಬಂದೈತಿ ಭಟ್ಕಳಕ್ಕ. ಇಲ್ಲಿ ಬರೋ ಟೈಮಿಂಗ್ ಇತ್ತು 9 ಗಂಟೆ, ಬಂದತ್ರಿ 9:45. ಟೋಟಲ್ 45 ನಿಮಿಷ ಡಿಲೇ ಆಗಿ ಬಂದೈತಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ ಚಿತ್ರಾಪುರ ಹಾಲ್ಟ್ ಅಂತ ಹೇಳಿ. ಇದು ನೋಡ್ರಿ ಭಟ್ಕಳ ರೈಲ್ವೆ ಸ್ಟೇಷನ್. ಈ ಟ್ರೈನ್ ಬ್ರೇಕ್ ಶೇರಿಂಗ್ ಐತಿ. ಮಡ್ಗಾಂವ್ ಜಂಕ್ಷನ್, ಮಂಗಳೂರು ಸೆಂಟ್ರಲ್ ಮತ್ತೆ ಮಂಗಳೂರು ಸೆಂಟ್ರಲ್ ಕೊಯಮತ್ತೂರು ಜಂಕ್ಷನ್ ಜೊತೆ ಬ್ರೇಕ್ ಶೇರಿಂಗ್ ಐತಿ. ಅದ ಭಟ್ಕಳ ರೈಲ್ವೆ ಸ್ಟೇಷನ್ದೊಳಗೆ ಈ ಟ್ರೈನ್ 1 ನಿಮಿಷ ಹಾಲ್ಟ್ ಆದ್ಮೇಲೆ ಡಿಪಾರ್ಟ್ ಆಗತೈತ್ರಿ ಭಟ್ಕಳ ಸ್ಟೇಷನ್ದಿಂದ. ಈಗ ಟೈಮ್ 9:46 ಆಗೈತಿ. ಚಿತ್ರಾಪುರ. ಈಗ ಟ್ರೈನ್ ಚಿತ್ರಾಪುರ ಹಾಲ್ಟ್ ರೀಚ್ ಆಗೈತಿ. ಇಲ್ಲಿ ಬರೋ ಟೈಮಿಂಗ್ ಇತ್ತು 9:10 ಬರ್ಬೇಕಾಗಿತ್ತು, ಬಂದತ್ರಿ 9:53. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ ನಮ್ದ ಮುರುಡೇಶ್ವರ. ಬರೀ ಟ್ರೈನ್ ಚಿತ್ರಾಪುರ ಹಾಲ್ಟ್ ಇಂದ ಡಿಪಾರ್ಟ್ ಆಯ್ತು. ಮುರುಡೇಶ್ವರ. ಈಗ ಟ್ರೈನ್ ಬಂದತ್ರಿ ಮುರುಡೇಶ್ವರಕ್ಕೆ. ಇಲ್ಲಿ ಬರೋ ಟೈಮಿಂಗ್ ಇತ್ತು 9:20, ಆದ್ರೆ ಬಂದತ್ರಿ 10:02. ಇಲ್ಲಿಂದ ನೀವು ಮುರುಡೇಶ್ವರ ಟೆಂಪಲ್ಗೆ ಹೋಗ್ಬೇಕಂದ್ರೆ 2.5 ಕಿಲೋಮೀಟರ್ ಐತಿ. ಇಲ್ಲಿಂದ ಹೊರಗಡೆ ಇಲ್ಲಿ ರಿಕ್ಷಾ ಮತ್ತು ಬಸ್ ಎಲ್ಲ ಸಿಗ್ತಾವು. ನೀವು ಇಲ್ಲಿ ಇಳ್ಕೊಂಡು ಟೆಂಪಲ್ಗೆ ಹೋಗ್ಬೋದು. ಈಗ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಒಳಗೆ ಮುಂಬೈ CSMT ಇಂದ ಮಂಗಳೂರು ಜಂಕ್ಷನ್ಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗೈತ್ರಿ ಸದ್ಯ. ಆ ಕ್ರಾಸಿಂಗ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೀವು ಸ್ವಲ್ಪ ಆಗ ಬರ್ತೈತಿ. ಟ್ರೈನ್ ನಂಬರ್ 12133. ಈಗ ಕ್ರಾಸಿಂಗ್ ಆದ್ಮೇಲೆ ಟೈಮ್ 10:19 ಆಗೈತಿ. ಟ್ರೈನ್ ಡಿಪಾರ್ಟ್ ಆಗತೈತಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ದಿಂದ. ಟ್ರೈನ್ ಬಂದತ್ರಿ ಮಂಕಿ ರೈಲ್ವೆ ಸ್ಟೇಷನ್ಕ. ಇಲ್ಲಿ ಬರೋ ಟೈಮಿಂಗ್ ಇತ್ತು 9:30, ಆದ್ರೆ ಟ್ರೈನ್ ಬಂದೈತಿ 10:00. 1 ತಾಸು ಡಿಲೇ ಆಗಿ ರನ್ ಆಗತೈತಿ ಟ್ರೈನ್. ಇದು ನೋಡ್ರಿ ಮಂಕಿ ರೈಲ್ವೆ ಸ್ಟೇಷನ್. ಟ್ರೈನ್ ಹೊನ್ನಾವರಕ್ಕೆ ಬಂದೈತಿ. ಇಲ್ಲಿ ಬರೋ ಟೈಮಿಂಗ್ ಇತ್ತು 9:50, ಆದರೆ ಟ್ರೈನ್ ಬಂದತ್ರಿ 10:45. ಟ್ರೈನ್ ಡಿಪಾರ್ಟ್ ಆಗಿತ್ತು ಹೊನ್ನಾವರ ಸ್ಟೇಷನ್ದಿಂದ. ಇದು ನೋಡ್ರಿ ಹೊನ್ನಾವರ ರೈಲ್ವೆ ಸ್ಟೇಷನ್.
ಬರಾಕ ಇಲ್ಲಿ ಬರೋ ಟೈಮಿಂಗ್ ಇತ್ತು 10 ಗಂಟೆ ಬಂದತ್ರಿ 11:06 ಎರ್ನಾಕುಲಂ ಒಕಾ ಟ್ರೈನ್ ನಂಬರ್ 16338 ಅದು ಟ್ರೈನ್ ಡಿಪಾರ್ಟ್ ಆಯಿತು ಕುಮಟಾದಿಂದ. ಮತ್ತು ನಮ್ಮ ಟ್ರೈನು ಡಿಪಾರ್ಟ್ ಆಗಕ್ಕೆ ರೆಡಿ ಆಗೈತಿ. ಈಗ ಟ್ರೈನ್ ಬಂದತ್ರಿ ಮಿರ್ಜಾನ್ಕ. ಇಲ್ಲಿ ಬರೋ ಟೈಮಿಂಗ್ ಇತ್ತು 10:20ಕ. ಆದ್ರೆ ಟ್ರೈನ್ ಬಂದತ್ರಿ 11:15ಕ. ಈಗ ಟ್ರೈನ್ ಮಿರ್ಜಾನ್ದಿಂದ ಡಿಪಾರ್ಟ್ ಆಗೈತು. ಗೋಕರ್ಣ ರೋಡ್ ಟ್ರೈನ್ ಈಗ ಗೋಕರ್ಣ ರೋಡಿಗೆ ಬಂದೈತಿ. ಇಲ್ಲಿ ಬರೋ ಟೈಮಿಂಗ್ ಇತ್ತು 10:37. ಆದ್ರೆ ಟ್ರೈನ್ ಬಂದೈತ್ರಿ 11:37ಕ. 1 ತಾಸು ಡಿಲೇ ಆಗಿ ಬಂದೈತಿ. ಮತ್ತು ಇಲ್ಲಿದ್ರೆ ನೀವು ಗೋಕರ್ಣ ಟೆಂಪಲ್ಗೆ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ ಐತಿ. ಇಲ್ಲಿ ಇಳ್ಕೊಂಡು ನೀವು ಹೋಗ್ಬೋದು. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದು ನಮ್ದು ಅಂಕೋಲಾ. ಈಗ ಸದ್ಯ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ ಒಳಗೆ ಟ್ರೈನ್ ನಂಬರ್ 20646 ಮಂಗಳೂರು ಸೆಂಟ್ರಲ್ ಮಡಗಾಂವ್ ಜಂಕ್ಷನ್ ವಂದೇ ಭಾರತ್ ಕ್ರಾಸಿಂಗ್ ಆಕೈತಿ. ಬರೀ ಕ್ರಾಸಿಂಗ್ ನೋಡು ಅಂತ 20646 ಮಂಗಳೂರು ಸೆಂಟ್ರಲ್ ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಇಲ್ಲೇ ಗೋಕರ್ಣ ರೋಡ್ದಾಗ ಟಾಟಾ ಈಗ ಟ್ರೈನ್ ಬಂದೈತ್ರಿ ಅಂಕೋಲಕ್ಕೆ. ಇಲ್ಲಿ ಬರೋ ಟೈಮಿಂಗ್ ಇತ್ತು 10:50. ಆದರೆ ಟ್ರೈನ್ ಬಂದೈತಿ 12 ಗಂಟೆಗೆ. ಇದೆ ನೋಡ್ರಿ ಅಂಕೋಲಾ ರೈಲ್ವೆ ಸ್ಟೇಷನ್. ಅಂಕೋಲಾದವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರಿ ಲೈಕ್ ಮಾಡಿರಿ. ಹಂಗೆ ಐ ಲವ್ ಅಂಕೋಲಾ ಅಂತೇಳಿ ಕಮೆಂಟ್ ಮಾಡಿರಿ. ಈಗ ನಮ್ಮ ಟ್ರೈನ್ 56616 ಮಂಗಳೂರು ಸೆಂಟ್ರಲ್ ಮಡಗಾಂವ್ ಜಂಕ್ಷನ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಟ್ರೈನ್ ಧಾರವಾಡಕ್ಕೆ ಬಂದೈತ್ರಿ. ಧಾರವಾಡಕ್ಕೆ ಬರೋ ಟೈಮಿಂಗ್ ಇತ್ತು 11:05ಕ್ಕೆ. ಆದರೆ ಟ್ರೈನ್ ಬಂದೈತ್ರಿ 12:23ಕ್ಕೆ. ಟ್ರೈನ್ ಈಗ ಧಾರವಾಡ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆಗ್ತಾಯಿದೆ.
ಟ್ರೈನ್ ಬಂದತ್ರಿ ಕಾರವಾರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಬರೋ ಟೈಮಿಂಗ್ ಇತ್ತು 11:24ಕ್ಕೆ, ಬಂದತ್ರಿ 12:39ಕ್ಕೆ. ಇದು ನೋಡ್ರಿ ಕಾರವಾರ ರೈಲ್ವೆ ಸ್ಟೇಷನ್. ಸಿಟಿ ಬಿಟ್ಟ ಒಂದು ಸ್ವಲ್ಪ ದೂರ ಐತಿ ಅದು ರೈಲ್ವೆ ಸ್ಟೇಷನ್. ಮಳೆಗಾಲದಾಗ ಬರ್ಬೇಕ್ರಿ. ಸ್ಟೇಷನ್ ಇಷ್ಟು ಮಸ್ತ್ ಕಾಣ್ತೈತಿ, ಯಾಕಂದ್ರೆ ಸ್ಟೇಷನ್ ಪಕ್ಕನ ಟನಲ್ ಐತಿ, ಭಾರಿ ಮಸ್ತ್ ಕಾಣ್ತೈತ್ರಿ. ನಾನು ಮಳೆಗಾಲದಾಗ ಒಂದು ಫೋಟೋ ತೆಗೆದಿದ್ನಿ. ಅವು ಫೋಟೋಗಳು ನೋಡೋರಿದ್ರಿ ಅಂದ್ರೆ ನಾನು ಚಾನಲ್ದಾಗ ಲೈವ್ ಅದಾವೆ, ನೋಡ್ಬೋದು ನೀವು ಫೋಟೋಗಳನ್ನು ಹೋಗಿ. ಟ್ರೈನ್ ಈಗ ನಮ್ಮ ಕರ್ನಾಟಕ ರಾಜ್ಯದ ಕೊನೆಯ ರೈಲ್ವೆ ಸ್ಟೇಷನ್ ಆದಂತಹ ಅಸ್ನೋಟಿಗೆ ಬಂದು ರೀಚ್ ಆಗೈತಿ. ಇಲ್ಲಿಗೆ ಟ್ರೈನ್ ಬರೋ ಟೈಮಿಂಗ್ ಇತ್ತು 11:40ಕ್ಕೆ, ಆದ್ರೆ ಟ್ರೈನ್ ಬಂದತ್ರಿ 12:47ಕ್ಕೆ. ಇನ್ನು ನಾವು ಗೋವಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತೀವಿ. ಇನ್ನು ನೆಕ್ಸ್ಟ್ ಸ್ಟೇಷನ್ ಬರೋದು ಲೋಲಿಯಮ್ಮ, ಅದು ಗೋವಾ ರಾಜ್ಯದಾಗ ಬರ್ತೈತ್ರಿ. ಟ್ರೈನ್ ಈಗ ಅಸ್ನೋಟಿಯಿಂದ ಡಿಪಾರ್ಟ್ ಆಗ್ತಾ ಇದೆ. ಗೋವಾ ರಾಜ್ಯದ ಮೊದಲ ರೈಲು ನಿಲ್ದಾಣ ಲೋಲಿಯಂ. ಈಗ ನಮ್ಮ ಟ್ರೈನ್ ಬಂದೈತ್ರಿ ಗೋವಾ ರಾಜ್ಯದ ಮೊದಲ ರೈಲು ನಿಲ್ದಾಣವಾದಂತಹ ಲೋಲಿಯಂಕ. ಇಲ್ಲಿ ಬರೋ ಟೈಮಿಂಗ್ ಇತ್ತು ನಮ್ದು 11:55ಕ್ಕೆ, ಆದರೆ ಟ್ರೈನ್ ಬಂದತ್ರಿ 12:58ಕ್ಕೆ. 1 ತಾಸು 2 ನಿಮಿಷ ಡಿಲೇ ಆಗಿ ಟ್ರೈನ್ ರನ್ ಆಗತೈತಿ. ಇಲ್ಲಿ 1 ನಿಮಿಷ ಹಾಲ್ಟ್ ಆದ ನಂತರ ಟ್ರೈನ್ ಡಿಪಾರ್ಟ್ ಆಯಿತು. ಕಂಕೋನಾ ಟ್ರೈನ್ ಈಗ ಕಂಕೋನಾಕ್ ಬಂದು ರೀಚ್ ಆಗೈತ್ರಿ. ಇಲ್ಲಿ ಟ್ರೈನ್ ಬರೋ ಟೈಮಿಂಗ್ ಇತ್ತು 12:10ಕ್ಕೆ, ಆದರೆ ಟ್ರೈನ್ ಬಂದತ್ರಿ 1 ಗಂಟೆ 8 ನಿಮಿಷಕ್ಕೆ. ಬಲ್ಲಿ ಇದು ನೋಡ್ರಿ ಬಲ್ಲಿ ರೈಲ್ವೆ ಸ್ಟೇಷನ್ ಹೆಂಗೈತಿ ಅಂತ ಹೇಳಿ. ಟೈಮ್ ಈಗ 1:30 ಆಗೈತಿ. ಟ್ರೈನ್ ಈಗ ಬಲಿಯಿಂದ ಡಿಪಾರ್ಟ್ ಆಗ್ತಾ ಇದೆ.
ಮಡಗಾಂವ್ ಜಂಕ್ಷನ್. ರಾಜಧಾನಿ ಎಕ್ಸ್ಪ್ರೆಸ್ ಹಜರತ್ ನಿಜಾಮುದ್ದೀನ್ ಮಡಗಾಂವ್. ಕೋಚ್ ಕೇರ್ ಸೆಂಟರ್ ಮಡಗಾಂವ್. ಇಲ್ಲಿ ಕೋಚ್ಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತಂದ್ರೆ ಇಲ್ಲಿ ರಿಪೇರಿ ಮಾಡ್ತಾರೆ ಕೋಚ್ಗಳು. ಇದು ಕೋಚ್ ಕ್ಲೀನಿಂಗ್. ಇಲ್ಲಿ ಕೋಚ್ ಕ್ಲೀನಿಂಗ್ ಆಗತ್ತಲ್ಲ, ಇಲ್ಲಿ ವಾಟರ್ ಕ್ಲೀನಿಂಗ್. ಮಡಗಾಂವ್ ರೀಚ್ ಆದ್ವಿ. ಇಲ್ಲಿಗೆ ಬರೋ ಟೈಮಿಂಗ್ ಇತ್ತು ನಮ್ಮ ಟ್ರೈನಿಂದ 1:30. ಆದ್ರೆ ನಾವು ಬಂದಿದ್ವಿ 1:45. 15 ನಿಮಿಷ ಡಿಲೇ ಆಗಿ ರೀಚ್ ಆಗಿದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ. ಅದೇ ರೀತಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ.